ಇವರು ಬಂದಿರೋದು ಹಾಸನದಲ್ಲಿ ಕಾಕಿ ದರ್ಪ, ನ್ಯಾಯ ಕೇಳಿದ್ರೆ ಅವಾಚ್ಯ ಶಬ್ದಗಳಿಂದ ನಿಂದನೆ. ನಮಸ್ಕಾರ ವೀಕ್ಷಕರೇ, ಕಾನೂನು ಎಲ್ಲರಿಗೂ ಒಂದೇ, ಪೊಲೀಸರು ಸಾರ್ವಜನಿಕರ ಸ್ನೇಹಿತರು. ಈ ಮಾತುಗಳನ್ನು ನಾವು ದಿನ ಕೇಳ್ತಿರ್ತೀವಿ. ಆದರೆ ಹಾಸನದಲ್ಲಿ ನಡೆದಿರೋ ಈ ಘಟನೆಯನ್ನ ನೋಡಿದ್ರೆ ಪೊಲೀಸರು ಸಾರ್ವಜನಿಕರ ಸ್ನೇಹಿತರ ಅಥವಾ ಶತ್ರುಗಳ ಅನ್ನೋ ಅನುಮಾನ ಮೂಡದೇ ಇರದು. ಹೌದು ವೀಕ್ಷಕರೇ, ನ್ಯಾಯ ಕೇಳೋಕೆ ಹೋದ ಸಾರ್ವಜನಿಕರ ಮೇಲೆಯೇ ಹಾಸನದ ಸಬ್ ಇನ್ಸ್ಪೆಕ್ಟರ್ ಒಬ್ಬರು ಸಾರ್ವಜನಿಕವಾಗಿ ಅವಾಚ್ಯ ಶಬ್ದಗಳಿಂದ ಬೈದು ದರ್ಪ ತೋರಿಸಿದ್ದಾರೆ. ಅಷ್ಟಕ್ಕೂ ಅಲ್ಲೇನಾಯಿತು? ಆ ಇನ್ಸ್ಪೆಕ್ಟರ್ ಅಷ್ಟೊಂದು ಗರಂ ಆಗಿದ್ದಕ್ಕೆ ಕಾರಣವೇನು? ಕಂಪ್ಲೀಟ್ ಸ್ಟೋರಿ ಹೇಳ್ತೀವಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈಗಲೇ ಆಗಿ. ಅದು ಹಾಸನದ ಒಂದು ಮುಖ್ಯ ರಸ್ತೆ. ಎಂದಿನಂತೆ ವಾಹನ ಸಂಚಾರ ಇತ್ತು. ಆ ಸಮಯದಲ್ಲಿ ಮಹಿಳೆಯೊಬ್ಬರು ತಮ್ಮ ವಾಹನದಲ್ಲಿ ಹೋಗ್ತಿರ್ತಾರೆ. ಆದರೆ ರಸ್ತೆಯ ಪರಿಸ್ಥಿತಿಯೋ ಅಥವಾ ಹಠಾತ್ ಕಾರಣವೋ ಗೊತ್ತಿಲ್ಲ, ಆ ಮಹಿಳಾ ಚಾಲಕಿ ಆಕಸ್ಮಿಕವಾಗಿ ಬ್ರೇಕ್ ಹಾಕ್ತಾರೆ. ಯಾವಾಗ ಮಹಿಳೆ ಸಡನ್ ಆಗಿ ಬ್ರೇಕ್ ಹಾಕಿದ್ರೋ ಅವರ ಹಿಂಭಾಗದಲ್ಲೇ ಬರ್ತಿದ್ದ ಇನ್ನೊಂದು ವಾಹನ ನಿಯಂತ್ರಣ ಸಿಗದೆ ನೇರವಾಗಿ ಬಂದು ಮಹಿಳೆಯ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ. ಇನ್ನು ಡಿಕ್ಕಿಯ ರಭಸಕ್ಕೆ 2 ವಾಹನಗಳು ಜಖಂಗೊಂಡಿವೆ. ಈಗ ನಾನು ಡ್ರೈವರ್ ಆದ್ರೂ ಮೇಡಮ್, ಮುಂದೆ ಗಾಡಿ ತಗೋಬೇಕಾದ್ರೆ ನಾನು ಸ್ಲೋ ಮಾಡ್ತೀನಿ. ಹಿಂಗಡೆಯಿಂದ ಬಂದಾಗ ಸ್ಪೀಡ್ ಕಂಟ್ರೋಲ್ ಅವ್ರದೇ ತಪ್ಪಿರೋದು ಏನಿಲ್ಲ. ನನ್ಗೆ ಇದು ಗೊತ್ತಿದೆ, ಅವ್ರದೇ ತಪ್ಪು ನಿಮ್ದು 100% ಹೇಳ್ತೀನಿ ನೋಡಿ ಮೇಡಮ್. ನಿಮ್ದು ಏನಿಲ್ಲ, ತಲೆ ಕೆಡಿಸಿ ಕೇಸೇ ಮಾಡಿಸಿ, ಕ್ಲೇಮ್ ಮಾಡ್ಕೊಳ್ಳಿ. ವೀಕ್ಷಕರೇ, ರಸ್ತೆಯಲ್ಲಿ ಅಪಘಾತಗಳಾದಾಗ ಅಲ್ಲಿರೋ ಸಾರ್ವಜನಿಕರು ಬಂದು ಸಹಾಯ ಮಾಡೋದು, ನ್ಯಾಯವಾಗಿ ಯಾರದು ತಪ್ಪು ಅಂತ ಮಾತನಾಡೋದು ಸಹಜ. ಇಲ್ಲೂ ಅದೇ ಆಗಿದ್ದು. ಅಲ್ಲಿ ನೆರೆದಿದ್ದ ಸಾರ್ವಜನಿಕರು ಯಾರದ್ದು ತಪ್ಪು, ಯಾರಿಗೆ ನಷ್ಟ ತುಂಬಿಕೊಡಬೇಕು ಅಂತ ನ್ಯಾಯದ ಪರವಾಗಿ ಮಾತನಾಡೋಕೆ ಹೋಗಿದ್ದಾರೆ. ವಿಷಯ ತಿಳಿದು ಸ್ಪಾಟ್ಗೆ ಬಂದ ಹಾಸನದ ಸಬ್ ಇನ್ಸ್ಪೆಕ್ಟರ್ ಮಾಡಿದ್ದೇನು ಗೊತ್ತಾ? ಅಪಘಾತದ ಕೇಸ್ ಹ್ಯಾಂಡಲ್ ಮಾಡೋದು ಬಿಟ್ಟು ನ್ಯಾಯದ ಮಾತಾಡಿದ ಸಾರ್ವಜನಿಕರ ಮೇಲೆಯೇ ಎಗರಾಡಿದ್ದಾರೆ. ಬಾಯಿಗೆ ಬಂದ ಹಾಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ನಿಮಗೇನು ಗೊತ್ತು, ನಿಮಗೇನು ಸಂಬಂಧ ಅಂತ ಸಾರ್ವಜನಿಕರನ್ನೇ ದಬಾಯಿಸಿ ಅಲ್ಲಿಂದ ಕಳುಹಿಸಿದ್ದಾರೆ. ಇದು ಈ ತರ ಗೋ ಇನ್ಸಿಡೆನ್ಸ್ ಆಗಿ ಇವರು ಬಂದಿರೋದು ನೋಡಿ ಸ್ವಾಮಿ, ಈ ತರ ಆಗ್ತಿದೆ. ದಯವಿಟ್ಟು ನೋಡಿ ಈ ತರ ತಪ್ಪನ್ನ ಪ್ರಶ್ನಿಸುವುದು, ನ್ಯಾಯದ ಪರ ನಿಲ್ಲುವುದು ಸಾರ್ವಜನಿಕರ ತಪ್ಪ. ಸಾರ್ವಜನಿಕರು ಕಟ್ಟೋ ತೆರಿಗೆಯಿಂದ ಸಂಬಳ ಪಡೆಯೋ ಪೊಲೀಸರು ಅದೇ ಸಾರ್ವಜನಿಕರ ಮೇಲೆ ಈ ರೀತಿ ದರ್ಪ ತೋರಿಸುವುದು ಎಷ್ಟು ಸರಿ? ಕಾಕಿ ಯೂನಿಫಾರ್ಮ್ ಹಾಕಿದ ತಕ್ಷಣ ಕಾನೂನು ಕೈಗೆ ತೆಗೆದುಕೊಳ್ಳುವ ಅಧಿಕಾರ ಸಿಗಲ್ಲ. ತಪ್ಪು ಯಾರದ್ದೇ ಇರಲಿ, ಅದನ್ನ ಕಾನೂನು ರೀತಿಯಾಗಿ ಬಗೆಹರಿಸಬೇಕಾದ್ದು ಇನ್ಸ್ಪೆಕ್ಟರ್ ಕರ್ತವ್ಯ. ಅದನ್ನ ಬಿಟ್ಟು ಸಾರ್ವಜನಿಕರ ಮೇಲೆ ದೌರ್ಜನ್ಯ ಎಸಗೋದು, ಅಸಭ್ಯ ಪದಗಳನ್ನ ಬಳಸೋದು ಎಷ್ಟರ ಮಟ್ಟಿಗೆ ಸರಿ? ಈ ಇನ್ಸ್ಪೆಕ್ಟರ್ ನಡೆಗೆ ಈಗ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗ್ತಿದೆ. ಉನ್ನತ ಅಧಿಕಾರಿಗಳು ಇಂತಹ ದರ್ಪ ತೋರಿಸುವ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕಿದೆ. ವೀಕ್ಷಕರೇ, ಹಾಸನದ ಈ ಇನ್ಸ್ಪೆಕ್ಟರ್ ನಡೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಪೊಲೀಸರು ಸಾರ್ವಜನಿಕರ ಜೊತೆ ಹೇಗೆ ನಡೆದುಕೊಳ್ಳಬೇಕು? ನಿಮ್ಮ ಅನಿಸಿಕೆಗಳನ್ನು ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.